Hi everyone, this is Pooja from Celebrate Weddings and Events Event Management Company and Event Management Institute. ಸೊ ಈ ವ್ಲಾಗ್ ಬಂದು ನನ್ನ 12th ಬ್ಯಾಚ್ ಎಕ್ಸಾಮ್ ವ್ಲಾಗ್ ಆಗಿರುತ್ತೆ. ಸೊ ಬ್ಯಾಚ್ ವೈಸು ಏನು ಹೇಳ್ಕೊಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ವರ್ಕ್ ಅಂತ ನಾನೊಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಚಾನಲಲ್ಲೇ ನೀವು ಹೋಗಿ ಪ್ರೀವಿಯಸ್ ವೀಡಿಯೋಸ್ ನೋಡಿದ್ರೆ ಇಂಟ್ರಡಕ್ಷನ್ ವೀಡಿಯೋ ಇರ್ಬೋದು, ಅವ್ರ ಪ್ರೆಸೆಂಟೇಷನ್ಸ್ ವೀಡಿಯೋ, ಥಿಯರಿಟಿಕಲ್ ಕ್ಲಾಸಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಅದರ ನೆಕ್ಸ್ಟ್ ಕಂಟಿನ್ಯೂಟಿ ಸೀರೀಸ್ ಆಗಿರುತ್ತೆ. ಸೊ ನೀವೇನಾದರೂ ಚಾನಲ್ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನನ್ನ ಹೆಸರು ಪೂಜಾ, ನಾನು ಇವೆಂಟ್ ಆರ್ಗನೈಸರ್ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನ ರನ್ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ RR ನಗರಲ್ಲಿ. ಸೊ ಈ ಚಾನಲಲ್ಲಿ ಕಂಪ್ಲೀಟ್ ಇವೆಂಟ್ಸ್ ಬಗ್ಗೆ, ನನ್ನ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಆ್ಯಂಡ್ ಇನ್ಸ್ಟಿಟ್ಯೂಟ್ ಬಗ್ಗೆ, ಅಪ್ಕಮಿಂಗ್ ಬ್ಯಾಚಸ್ ಬಗ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇಂಟ್ರೆಸ್ಟೆಡ್ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫುಲ್ ವಿಡಿಯೋ ನೋಡಿ, ಒಂದಷ್ಟು ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಂತಲೇ ಹೇಳ್ಬೋದು. ಸೊ ಇನ್ನೇನು ವೇಟ್ ಮಾಡ್ತಾ ಇದ್ದೀರಾ, ಬನ್ನಿ. ಸೊ ಎಕ್ಸಾಮ್ಸ್ ವ್ಲಾಗ್ ನೋಡ್ತಾ ಇದ್ದೀರಾ. ನಮ್ಮ ನೆಕ್ಸ್ಟ್ ಸ್ಟೂಡೆಂಟ್ ವಿಶ್ವನಾಥ್ ಇದ್ದಾರೆ ಬ್ಯಾಚ್ 12ಇಂದ. ಸೊ ಅವರು ಆಕ್ವಾ ಥೀಮ್ ತೊಗೊಂಡಿದ್ರು, ಹೇಗೆ ಅನಿಸ್ತು, ಹೇಗೆ ಮಾಡಿದ್ರು ಅಂತ ಅವ್ರನ್ನೇ ಕೇಳೋಣ. ಎಕ್ಸಾಮ್ಸ್ ಮಾಡಿದ್ರೇ ಗೊತ್ತಾಗುತ್ತೆ ನಾವೇನು ಕಲ್ತಿದ್ದೀವಿ ಅಂತ. ನಾರ್ಮಲ್ ಕ್ಲಾಸ್ಗೂ ಎಕ್ಸಾಮ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಹೆಲ್ಪ್ ಮಾಡ್ತಾರೆ ಸ್ಟೂಡೆಂಟ್ಸು, ಬಟ್ ತುಂಬ ಕಷ್ಟ ಅನಿಸುತ್ತೆ ನಮಗೆ. ಬಟ್ ಎಕ್ಸಾಮ್ಸ್ ಮಾಡಿದ್ರೆ ವಿಲ್ ಬಿ ಕ್ಲಿಯರ್, ಕಾನ್ಫಿಡೆನ್ಸ್ ಬರುತ್ತೆ. ಆಲ್ಮೋಸ್ಟ್ ಫ್ರಮ್ 11 to 3 ಇಷ್ಟಲ್ಲಿ ಮುಗಿಸ್ತೀನಿ ಅಂದ್ಕೊಂಡಿರಲಿಲ್ಲ. ಐ ಆಮ್ ಫೀಲಿಂಗ್ ಹ್ಯಾಪಿ. ಲೈಕ್ ಆಲ್ಮೋಸ್ಟ್ 99% ಬಂದಿದೆ. ಸ್ಯಾಂಟಾ ಕ್ಲಾಸ್ನ ತೊಗೊಂಡು ಮಾಡಿದ್ದಾರೆ ನನ್ನ ಸ್ಟೂಡೆಂಟ್ 12th ಬ್ಯಾಚ್ ಸ್ಟೂಡೆಂಟ್ಸು. ಸೊ ಹೇಗೆ ಅನಿಸ್ತು, ಹೇಗೆ ಮಾಡಿದೆ, ಫಸ್ಟ್ ಟೈಮ್ ಮಾಡಿದ್ದಾರೆ. ಸೊ ಹೆಂಗೆ ಅನಿಸ್ತು ಅನ್ನೋದು ನೋಡೋಣ. ಎಸ್ ಮ್ಯಾಮ್, ನಂಗೆ ಸ್ಟಾರ್ಟಿಂಗಲ್ಲಿ ನಮಗೇನು ಗೊತ್ತಿದ್ದಿಲ್ಲ ಬಲೂನ್ಸ್ ಬಗ್ಗೆ. ಸೊ ನೀವು ನಂಗೆ ಹೇಳ್ಕೊಟ್ಟಾಗ ಸ್ವಲ್ಪ ನಂಗೆ ಈಸಿ ಅಂತು. ಸೊ ಅದಕ್ಕೆ ನಾನು ಸ್ವಲ್ಪ ಏನು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಹಂಗೆ ಅನಿಸ್ತು. ಅದಕ್ಕೆ ನಾನು ಸ್ಯಾಂಟಾ ಕ್ಲಾಸ್ ತೊಗೊಂಡೆ. ಇದು ನಾನು ಒಬ್ಬನೇ ಅಂತ ಮಾಡಿಲ್ಲ, ಟೀಮ್ ವರ್ಕ್ ಬೇಕು ನಮಗೆ. ಸೊ ನಮ್ಮ ಫ್ರೆಂಡ್ಸು ಹೆಲ್ಪ್ ಮಾಡಿದ್ದಾರೆ, ನಮ್ಮ ಕೊಲೀಗ್ಸು ಅವರು ಹೆಲ್ಪ್ ಮಾಡಿದ್ದಾರೆ. ಅವ್ರದ್ದು ಟೀಮ್ ವರ್ಕ್ ಬೇಕು. ಮತ್ತು ಚೆನ್ನಾಗಿ ಅನಿಸ್ತು ಮ್ಯಾಮು. ಎಸ್ ಎಸ್ ಚೆನ್ನಾಗಿ ಮಾಡ್ತೀವಿ. ಅವರು ಫಸ್ಟ್ ಟೈಮು ಸ್ವಲ್ಪ 80% ಬಂದಿದೆ, 100% ಇಲ್ಲ, 80% ಬಂದಿದೆ. ನೆಕ್ಸ್ಟ್ ಟೈಮ್ ಮಾಡಿದಾಗ 100% ಮಾಡ್ತೀವಿ. ಥ್ಯಾಂಕ್ ಯು. ಸೊ ಎಕ್ಸಾಮ್ಸ್ ಸೀರೀಸಲ್ಲಿ ನೆಕ್ಸ್ಟ್ ಸ್ಟೂಡೆಂಟ್ ಇದ್ದಾರಲ್ಲ, ಸೊ ಅವರು ಶಿಮ್ಮರ್ ಬ್ಯಾಕ್ಗ್ರೌಂಡ್ನ ಟ್ರೈ ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಮಿಕ್ಸ್ ಮ್ಯಾಚ್ ಕಲರ್ಸಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಅವ್ರಿಗೆ ಎಕ್ಸಾಮ್ ಹೇಗೆ ಅನಿಸ್ತು, ಹಿಂಗೆ ಔಟ್ಕಮ್ ಬಂದಿದೆ, ಈಗ ಅವ್ರು ಹೊರಗಡೆ ಒಬ್ಬರೇ ಹೋಗಿ ಇವೆಂಟ್ಸ್ ಮಾಡ್ತಾರೆ ಏನು ಅನ್ನೋದು ಅವ್ರ ಹತ್ರ ಕೇಳಿ. ಎಕ್ಸಾಮ್ ಮಾಡಿದ ಖುಷಿ ಇದೆ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯಿತು. ಹೊರಗಡೆ ಹೋಗಿ ಇವೆಂಟ್ ಮಾಡಲಿಕ್ಕೆ ಒಂದು ಧೈರ್ಯ ಅನ್ನೋದು ಜಾಸ್ತಿ ಆಯಿತು. ಫಿಕ್ಸ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಸೊ ಟೈಮಲ್ಲಿ ಕೊಟ್ಟಿರೋ ಬಜೆಟಲ್ಲಿ ಎಕ್ಸ್ಪೆಕ್ಟೆಡ್ ಫೋಟೋ ಔಟ್ಕಮ್ ತರಿಸ್ತೀರಾ, ಆ ಕಾನ್ಫಿಡೆನ್ಸ್ ಬಂದಿದೆ ಈಗ. ಔಟ್ಕಮ್ ಒಳ್ಳೆಯದಾಗಿ ಬಂತು, ಅಂದ್ಕೊಂಡಿದ್ದ ಥರನೇ ಬಂದಿದೆ. ಹಾಯ್, ನನ್ನ ಹೆಸರು ಬದ್ರಿ ಅಂತ. ನಾನು ಕಣೇಕಲ್ ಅನಂತಪುರ ಜಿಲ್ಲೆಯಿಂದ ಬಂದಿದ್ದೀನಿ. ಮುಂಚಿತವಾಗಿ ಬೆಲೂನ್ ಡೆಕರ್, ಫ್ಲೇವರ್ ಡೆಕರ್ ಹಿಂಗೆ ಹೇಳ್ಕೊಡ್ತಾರಂತಲೇ ಗೊತ್ತಿದ್ದಿಲ್ಲ. ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಸೆಲೆಬ್ರೇಟ್ ವೆಡ್ಡಿಂಗ್ ಆ್ಯಂಡ್ ಈವೆಂಟ್ಸಲ್ಲಿ ಅವ್ರನ್ನ ಅಪ್ರೋಚ್ ಆಗಿ ಸೊ ಈ ಥರ ಮಾಡ್ಬೋದು ಅಂತ ಒಂದು ಕಲ್ತ್ಕೊಂಡಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸು ಇಲ್ಲಿ ಎಕ್ಸಾಮ್ ಮಾಡಿ ಇನ್ನೂ ಸ್ವಲ್ಪ ಬೆಟರ್ ಆಗಿ ಕಾನ್ಫಿಡೆನ್ಸಲ್ಲಿ ಹೋಗ್ತಾ ಇದ್ದೀನಿ. ಬಟ್ ಥ್ಯಾಂಕ್ಸ್ ಟು ವಿಜಯ್ ಸರ್ ಆ್ಯಂಡ್ ಪೂಜಾ ಮೇಡಮ್ ಫಾರ್ ಯುವರ್ ಪೇಷನ್ಸ್. ಇಟ್ಸ್ ರಿಯಲಿ ಎಂಜಾಯ್ಡ್ ಎ ಲಾಟ್ ಆಫ್ ವರ್ಕ್. ಥ್ಯಾಂಕ್ ಯು. ಸೊ ನನ್ನ ಎಕ್ಸಾಮ್ ವ್ಲಾಗ್ಸಲ್ಲಿ ನಮ್ಮ ಇನ್ನೊಂದು ಸ್ಟೂಡೆಂಟ್ ಹರ್ಷಿತಾ ಬಂದುಬಿಟ್ಟು ಜಂಗಲ್ ಥೀಮ್ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಸೊ ಹೇಗೆ ಮಾಡಿದ್ದಾರೆ, ಹೇಗಾಗಿದೆ ಅನ್ನೋದು ಅವ್ರ ಹತ್ರನೇ ಕೇಳೋಣ. ಸೊ ಹೆಂಗಿತ್ತು ಎಕ್ಸಾಮ್ ಎಕ್ಸ್ಪೀರಿಯನ್ಸು ಹೆಂಗಿತ್ತು, ಬಟ್ ಅಂದ್ಕೊಂಡಿದ್ದ ಟೈಮಲ್ಲಿ ಮಾಡಿದ್ರ ಮತ್ತು ಒಬ್ಬರೇ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೀವು ಹೇಳ್ತೀವಿ. ಹಾಯ್, ಐ ಆಮ್ ಹರ್ಷಿತಾ. ನಾನು ಫಸ್ಟಿಗೆ ಬರ್ತಾನೆ ಆಗಲ್ಲ ನನ್ನಿಂದ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿದ್ದೆ. ಆದರೆ ನಾನೇ ಒಬ್ಬಳೇ ಮಾಡಿದ್ದೀನಿ ಎಲ್ಲನೂ. ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ. ನನ್ನ ಜೊತೆ ನನ್ನ ಸ್ಟೂಡೆಂಟ್ ರಾಜೇಶ್ವರಿ ಅವರಿದ್ದಾರೆ ಬ್ಯಾಚ್ 12ಇಂದ.
ಸೊ ಅವರು ಗ್ರ್ಯಾಜುಯೇಷನ್ ಡೇ ಥೀಮ್ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಸೊ ಔಟ್ಕಮ್ ಹೇಗೆ ಬಂದಿದೆ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೆಲ್ಲ ಹೇಳಬೇಕು ಅನ್ಕೋತಾರೆ ಅವ್ರ ಹತ್ರನೇ ಕೇಳ್ತಿರ್ಕೋಣ. ಸೊ ಹೆಂಗಿತ್ತು ಫೈಟ್? ಹಾಯ್, ನನ್ನ ಹೆಸರು ರಾಜೇಶ್ವರಿ ಅಂತ. ಆ್ಯಕ್ಚುಲಿ ನಾನು ನೋಡೋಕ್ಕೆ ತುಂಬ ಈಸಿ ಇದೆ ಅಂತ ತಗೊಂಡೆ, ಬಟ್ ಅದು ತುಂಬ ಟ್ರಿಕ್ಕಿ ಇದೆ. ನಾನು ಸ್ವಲ್ಪ ಮಾಡಿಬಿಟ್ಟು ಬೆಳಗ್ಗೆಯಿಂದ ಬ್ಲಾಸ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ಗೆ ಇಲ್ಲ ಮಾಡೋದು ಬೇಡ, ನಾನು ನೆಕ್ಸ್ಟ್ ಬೇರೆ ಏನಾದ್ರು ತೊಗೊಳ್ಳೋಣ ಅಂದ್ಕೊಂಡೆ. ಸರ್ ಇಲ್ಲ ಆಗುತ್ತೆ ಮಾಡು ಅಂತ ಅವರೇ ಹೆಲ್ಪ್ ಮಾಡಿದ್ರು. ಬಟ್ ನೋಡೋಕ್ಕೆ ಈಸಿ ಇರೋಷ್ಟು ಅಲ್ಲ, ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ಫೈನಲಿ ತುಂಬ ಚೆನ್ನಾಗಿ ಸರ್ ಸಪೋರ್ಟಿಂದ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಾಂದರೆ ನನ್ನ ಕೈಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸರ್. ಬಲೂನ್ಸ್ ಆಗಲಿ, ಕಲರ್ ಕಾಂಬಿನೇಷನ್ಸ್ ಆಗಲಿ, ಆರಾಮ್ಸೆ ಕಾಲೇಜಸ್ಗೆಲ್ಲ ಆರಾಮ್ಸೆ ಮಾಡ್ಬೋದು. ಫೋಟೋ ಬೂತ್ ಆದರೂ ಮಾಡ್ಬೋದು, ಚೆನ್ನಾಗಿ. ಸೊ ಇವತ್ತು ನನ್ನ ಇನ್ನೊಂದು ಸ್ಟೂಡೆಂಟ್ ಬಂದು ಬಟರ್ಫ್ಲೈ ಥೀಮ್ ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಸೊ ಎಕ್ಸಾಮ್ ಹೇಗೆ ಅನಿಸ್ತು ಅಂತ ಅವ್ರ ಹತ್ರ ಕೇಳೋಣ. ಆ್ಯಕ್ಚುಲಿ ನಾನು ಪ್ರಾಕ್ಟಿಕಲ್ ಕ್ಲಾಸಸ್ ಪ್ರಾಕ್ಟೀಸ್ ಮಾಡುವಾಗ ಈಸಿ ಅಂದ್ಕೊಂಡೆ, ಬಟ್ ಒಬ್ಬಳೇ ಮಾಡಬೇಕಾದ್ರೆ ಗೊತ್ತಾಯಿತು ನನಗೆ ಎಷ್ಟು ಡಿಫಿಕಲ್ಟ್ ಇದೆ, ಎಷ್ಟು ಟೈಮ್ ತಗೊಳುತ್ತೆ ಮತ್ತು ಎಷ್ಟು ಟಯರ್ಡ್ ಆಗ್ತೀವಿ ಅಂತ. ಒಬ್ಬರೇ ಮಾಡೋಕ್ಕಂತೂ ಆಗಲ್ಲ, ಸಪೋರ್ಟರ್ಸ್ ಅಂತೂ ಇರಲೇಬೇಕು. ಮ್ಯಾಮು ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ನಮಗೆ ತುಂಬ ಟೈಮು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸೊ ನನ್ನ ಸ್ಟೂಡೆಂಟ್ ಸೌಮ್ಯ ಬಂದು ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಹೇಗೆ ಅನಿಸ್ತು, ಅವ್ರ ಎಕ್ಸ್ಪೀರಿಯನ್ಸ್ ಏನು ಅಂತ ಅವ್ರ ತುಂಬ ತಿಳ್ಕೊಳ್ಳೋಣ. ಹಾಂ ಮ್ಯಾಮ್, ಆ್ಯಕ್ಚುಲಿ ನಿನ್ನೆನೇ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ಒಂದು ಸರ್ತಿ ನೋಡೋಣ ಅಂತ. ಬಟ್ ನನ್ನ ಪ್ರಕಾರ ನನಗೆ ಸ್ಯಾಟಿಸ್ಫೈ ಆಗಿದೆ, ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ. ಹೊರಗಡೆ ಹೋಗಿ ಟ್ರೈ ಮಾಡಿಲ್ಲ, ಹೊರಗಡೆ ಹೋಗೋಕ್ಕೂ ಮುಂಚೆನೇ ಇಲ್ಲೇ ನಾವು ಪಕ್ಕ ಅಂತ ನಮಗೆ ಕನ್ಫರ್ಮ್ ಆಗಿದೆ. ಹಾಗಾಗಿ ವಿ ಆರ್ ವೆರಿ ಹ್ಯಾಪಿ ಮ್ಯಾಮ್. ಥ್ಯಾಂಕ್ ಯು. ಸೊ ಎಕ್ಸಾಮ್ ಬ್ಲಾಗ್ಸಲ್ಲಿ ಯೂನಿಕಾರ್ನ್ ಥೀಮ್ ಮಾಡಿದ್ದಾರೆ ಟ್ಯೂಷನ್ ನನ್ನ ಸ್ಟೂಡೆಂಟು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರನ್ನ ಕೇಳೋಣ. ಫಸ್ಟು ಅಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಮುಂದೆ ಯಾವುದೇ ಆಗಲಿ ಈವೆಂಟಲ್ಲಿ ಒಂದು ಡೆಕೋರ್ ಅಂತಂದರೆ ಎಷ್ಟು ಈಸಿಯಾಗಿದೆ, ಫ್ರಂಟಿಂದ ನೋಡಿದ ತಕ್ಷಣ ಎಷ್ಟು ಈಸಿ ಇದೆ ಆ ಥರ ಅನಿಸ್ತಿತ್ತು. ಬಟ್ ಇವತ್ತು ನಾನು ಕಂಪ್ಲೀಟಾಗಿ ನಾನೇ ಮಾಡಿದ್ಮೇಲೆ ಬ್ಯಾಕ್ ಸೈಡ್ ಎಷ್ಟು ಹಾರ್ಡ್ ವರ್ಕ್ ಇದೆ, ಎಷ್ಟು ಎಫರ್ಟ್ಸ್ ಇದೆ ಅಂತ ನನಗೆ ಗೊತ್ತಾಯಿತು ಮ್ಯಾಮ್ ತುಂಬ. ಸೊ ನೆಕ್ಸ್ಟ್ ಈವೆಂಟ್ಸ್ ಬಂದರೆ ಇಂಡಿವಿಜುವಲಾಗಿ ಮಾಡ್ತೀರಾ? ಹಾಂ ಮ್ಯಾಮ್, ಶೋರ್ ಮ್ಯಾಮ್. Hello, this is Jayashree from 12th batch from Celebrites. So this is my decoration for the exam, which is flower theme. So from normal classes to the practical classes, there is a lot of difference. Even in the normal practical classes, we decorate with all of our friends. So there are like 22 people. So there is difference, like each member do each thing. So this one in the exam, we have lots of confidence to do it by ourselves, so we can execute a plan. So we will know where we are lagging and where we are confident about one thing. So this is the flower theme which I executed today, and I got help from the volunteers, so it turned out like this. Thank you. Hi, ನಾನು ಹರ್ಷಿತಾ ಅಂತ ಫ್ರಮ್ 12th ಬ್ಯಾಚ್ ಸೆಲಿಬ್ರೈಟ್ಸ್. ಇವತ್ತು ಎಕ್ಸಾಮ್ ಇತ್ತು ನಮಗೆ. ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದ ಟಾಪಿಕ್ ಬಂದ್ಬಿಟ್ಟು ಫಾಯಿಲ್ ಬಲೂನ್ಸ್ ಬರ್ಡೇ ಥೀಮ್. ಸೊ ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡಿರೋ ಏನು ಇಮೇಜ್ ಇತ್ತು ಅದನ್ನೇ ಆಲ್ಮೋಸ್ಟ್ 80% ರೀಚ್ ಮಾಡಿದ್ದೀನಿ. ಪ್ರೊವೈಡೆಡ್ ಮೋರ್ ಟೈಮ್ ನಾನು ಇನ್ನೂ ಮಾಡ್ಬೋದಿತ್ತು, ಬಟ್ ಟೈಮ್ ಲಿಮಿಟ್ ಇದ್ದಿದ್ದರಿಂದ ಐ ಹ್ಯಾಡ್ ಟು ಫಿನಿಶ್ ಇಟ್. ಎಕ್ಸಾಮ್ ಮಾಡಿದ್ಮೇಲಿಂದ ಐ ಫೀಲ್ ಲಿಟಲ್ ಮೋರ್ ಕಾನ್ಫಿಡೆಂಟ್ ದಟ್ ಮಾಡ್ಬೋದು. ಆಲ್ ದೀಸ್ ಡೇಸ್ ನಾವು ಕ್ಲಾಸಲ್ಲಿ ಆ್ಯಸ್ ಅ ಗ್ರೂಪ್ ಮಾಡ್ತಿದ್ವಿ. ನಾವು ಆ್ಯಸ್ ಅ ಇಂಡಿವಿಜುವಲ್ ಇಟ್ಸ್ ಲಿಟಲ್ ಮೋರ್ ಟಾಸ್ಕ್. ಸೊ ಮಾಡ್ಬೋದು. So more confident enough now. Hi, I'm Ritula from OT. நான் வந்து தமிழ்நாடுலேருந்து பெங்களூர் வந்தேன் இங்கே படிக்க. And this is my exam and what I have executed. This is an ice cream theme. Like we did it in a very difficult phase now. Exams are fine, but when I get a new order like this, I will do it better for sure with the help of labors. What we learn in practical and what we do live is actually different. Practical sessions are very good here. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಅರ್ಚನಾ ಅಂತ, 12th ಬ್ಯಾಚ್ ಸ್ಟೂಡೆಂಟು. ಇವತ್ತು ಎಕ್ಸಾಮಿಗೆ ನಾನು ಪಾರ್ಕ್ ಥೀಮ್ ತೊಗೊಂಡೆ.
ಆ್ಯಕ್ಚುಲಿ ಮುಂಚೆ ನಾನು ಮಾಡ್ತಿದ್ದಿದ್ದು ಕಾಪಿ ಮಾಡ್ತಾ ಇದ್ದೆ, ಲೈಕ್ ಗೂಗಲ್ ಫೋಟೋಸ್ ತಗೊಂಡು ಅದನ್ನು ರೆಪ್ಲಿಕಾ ಮಾಡ್ತಾ ಇದ್ದೆ ಬೇರೆ ಇವೆಂಟ್ಸಿಗೆಲ್ಲ. ಬಟ್ ಫಸ್ಟ್ ಟೈಮ್ ನಾನೇ ಈ ರೆಫರೆನ್ಸ್ ಯಾವುದೂ ಇರಲಿಲ್ಲ, ಚೆಕ್ ಮಾಡಿದೆ ಪಾರ್ಕಿಗೆ. ಬಟ್ ನಾನೇ ಸೆಟ್ ಡಿಸೈನ್ ಮಾಡಿ ನಾನೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೀನಿ. ನನ್ನ ಎಕ್ಸ್ಪೆಕ್ಟೇಷನ್ನಿಗೆ ರೀಚ್ ಆಗಿದೆ. ಸೊ ಫಸ್ಟ್ ಟೈಮ್ ಸೆಟ್ ಡಿಸೈನ್ ಎಲ್ಲ ಮಾಡಿ ಓನಾಗಿ ಮಾಡ್ತಾ ಇರೋದು. ಆ ಕಾನ್ಫಿಡೆನ್ಸ್ ಬಂದಿದೆ ನನಗೆ, ಮಾಡ್ಬೋದು ನಾನೇ ಓನಾಗಿ ಅನ್ನೋದು. ಸೊ ಅದು ಒಂದು ಎಕ್ಸಾಮ್ ಅಂತ ಮಾಡ್ತಿರೋದ್ರಿಂದ ಸೊ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಅನಿಸಿ ಈ ಥೀಮ್ ತಗೊಂಡೆ. ಆ್ಯಂಡ್ ನನಗೆ ಈ ಥರ ಮಾಡಬೇಕಂತ ಅನಿಸಿದ್ದು ಫಸ್ಟ್ ಜಸ್ಟ್ ಎಲ್ಲನೂ ಚೆಕ್ ಮಾಡ್ತಾ ಇದ್ದೆ, ಎಲ್ಲ ಕಾಮನ್ ಎಲ್ಲರೂ ಮಾಡಿರೋ ಥರ ಇತ್ತು. ಬಟ್ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದಾಗ ಪಾಕ್ ಥೀಮ್ ಅಂತ ಅಂದ್ಬಿಟ್ಟು ಪಾಕ್ ಥೀಮ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಔಟ್ಕಮ್ ಈ ಥರ ಇದೆ. ನನಗೆ ಇವಾಗ ಕಾನ್ಫಿಡೆನ್ಸ್ ಬಂದಿದೆ, ಐ ಕ್ಯಾನ್ ಡೂ ಲೈಕ್ ಸೆಟ್ ಡಿಸೈನ್ ಮಾಡಿ ನಾನೇ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಸೊ ಎಕ್ಸಾಮ್ ಮಾಡಿರೋದ್ರಿಂದ ಇದು ಯೂಸ್ ಆಗಿದೆ, ಓನಾಗಿ ನಾವೇ ಕ್ರಿಯೇಟಿವ್ ಆಗಿ ಮಾಡೋ ಥರ. ಸೊ ಥ್ಯಾಂಕ್ ಯು. ஹாய், நான் இன்றைக்கி வந்து எக்ஸாம் பண்ணியிருக்கேன். ஆக்சுவலாக நான் எலிஃபண்ட் தீம் வந்து ஸ்டார்டிங்கில் எடுத்திருந்தேன். பட் எனக்கு வந்து சரியாக வரல ஸ்டார்டிங்கில். நான் வந்து வீட்டில் கொஞ்சம் ரெடி பண்ணி பார்த்தேன். அப்புறம் எனக்கு வந்து ஃபைனலாக அவுட்கம் வந்து நல்லா வந்ததில் ஹாப்பியாக இருக்குது. லைக் நான் கம்ப்ளீட்டாக பலூன் கோர்ஸ் வந்து கம்ப்ளீட் பண்ணிட்டேன். இப்போ எக்ஸாம்ஸ்க்கு வந்து நான் நிறைய ப்ராப்பர்ட்டிஸ் அந்த மாதிரிலாம் எது வாங்கணும் வாங்கக்கூடாது, லைக் ஹைட்டு எவ்வளோ இது பண்ணணும் எல்லாமே நான் வந்து தெரிஞ்சுக்கிட்டேன். லைக் நான் இப்போ வந்து பெங்களூர்லேருந்து தான் கிளாஸ் அட்டென்ட் பண்ணிகிட்ருக்கேன். ஆனால் எனக்கு லாங்குவேஜ் வந்து கம்ப்ளீட்டாக அண்டர்ஸ்டாண்ட் ஆச்சு. நான் எனக்கு தமிழ் தெலுங்கு 2 தான் புரியும். கன்னடா வந்து எனக்கு கொஞ்சம் புரியும், ஆனால் பேசுகிறதுக்கு வந்து எனக்கு அவ்வளோ வராது. பட் எனக்கு தமிழ் மட்டும்தான் ஃப்ளூயண்ட்டாக இருந்ததுனால நான் அதுலேயும் டவுட்ஸ் கேட்டிருந்தேன். அவங்க அதுலேயும் எனக்கு எக்ஸ்பிளைன் பண்ணியிருந்தாங்க. ஸோ எனக்கு கம்ப்ளீட்டாக ஹாப்பியாக இருக்குது, சாட்டிஸ்ஃபைடாக இருக்குது. தேங்க்யூ. ನನ್ನ ಹೆಸರು ದೀಕ್ಷಿತಾ ಅಂತ, ನಾನು ಬೀದರಿಂದ ಬಂದಿರೋದು. ನನಗೆ ಬಲೂನ್ ಮತ್ತು ಇವೆಂಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ನಾನು ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಗೆ ಕಲ್ತ್ಕೊಳ್ಳೋಕೆ ಬಂದಿದ್ದೀನಿ. ಸೊ ಇದು ಬಂದುಬಿಟ್ಟು ರಾಜರಾಜೇಶ್ವರಿ ನಗರದಲ್ಲಿ. ಆಮೇಲೆ ಬಲೂನ್ಸ್ ಕ್ಲಾಸಸ್ ಎಲ್ಲ ನಾನು ಕಲ್ತ್ಕೊಂಡೆ, ಕ್ಲಾಸಸ್ ಎಲ್ಲ ಮಾಡಿದ್ರು, ಚೆನ್ನಾಗಿ ಮಾಡಿದರು. ಸೊ ನಾನು ಯೂನಿಕಾರ್ನ್ ಥೀಮ್ನ ಸೆಲೆಕ್ಟ್ ಮಾಡಿದೆ ಎಕ್ಸಾಮ್ಗೆ ಅಂತ. ನಾನು ಅಂದ್ಕೊಂಡಿದ್ದೆ ಯೂನಿಕಾರ್ನ್ ಥೀಮ್ನ ಮಾಡೋಕ್ಕಾಗಲ್ಲ, ಸೊ ಡಿಫಿಕಲ್ಟ್ ಅಂತ ಅಂದ್ಕೊಂಡಿದ್ದೆ. ಬಟ್ ವಿಜಯ್ ಸರ್ ಮತ್ತು ಪೂಜಾ ಮ್ಯಾಮು ತುಂಬ ಈಸಿ ಮೆಥಡಿಂದ ಹೇಳ್ಕೊಟ್ರು ಹೇಗೆ ಮಾಡೋದು ಅಂತ. 3 to 4 hours ನಾನು ತೊಗೊಂಡೆ ಇದು ಮಾಡೋಕ್ಕೆ. ಸೊ ಚೆನ್ನಾಗಾಯಿತು, ಔಟ್ಕಮ್ನು ಚೆನ್ನಾಗಿ ಬಂತು. ಐ ಆಮ್ ಹ್ಯಾಪಿ. Hello, I am Aji Sebesta from Tirunelveli. I am 12th batch of Celebrites student. I successfully completed all my balloon classes. இன்னைக்கு என்னோட எக்ஸாம். நான் ரொம்பவே பயந்துட்டு இருந்தேன் இந்த தீம் செலக்ட் பண்ணுறதுக்கு. மேமும் சாரும் ஈஸியாக பண்ணிடலாம் அப்படின்னு ஃபுல் சப்போர்ட் பண்ணாங்க. அதனால தான் நான் செலக்ட் பண்ணேன். ஆனால் நான் நினச்ச மாதிரியே ஃபோனில் இருக்க மாதிரியே நேரில் வந்து வந்திருக்கு. எனக்கு ரொம்ப ஹாப்பியாக இருக்குது. சாரும் மேமும் ஃபுல்லாக எல்லாமே ரெடி பண்ணி எல்லாமே கொடுத்தாங்க. தேங்க்யூ சார் மேம், ಥ್ಯಾಂಕ್ ಯು ಸೋ ಮಚ್. ಸ್ಟೂಡೆಂಟ್ಸ್ ಹತ್ರನೇ ಕೇಳೋಣ. ಸೊ ಇಷ್ಟು ದಿವಸ ಕ್ಲಾಸಲ್ಲಿ ಏನಂದರೆ ಗ್ರೂಪಾಗಿ ಮಾಡ್ತಾಯಿದ್ರು, ಫಾರ್ ದ ಫಸ್ಟ್ ಟೈಮ್ ಇಂಡಿವಿಜುವಲಾಗಿ ಮಾಡಿದ್ದಾರೆ. ಲೆಟ್ಸ್ ಸಿ ಹೌ ದೇ ಫೀಲ್. ಹಾಯ್ ಮೇಡಮ್, ಫಸ್ಟು ನನಗೆ ಭಯ ಇತ್ತು, ಇದು ಮಾಡೋಕ್ಕಾಗುತ್ತಾ ಇಲ್ಲ ಅಂತ. ಇವಾಗ ಒಂದು ಕಾನ್ಫಿಡೆನ್ಸ್ ಬಂತು. ಆದರೆ ಬೆಳಗ್ಗೆ ಟೆನ್ಷನ್ ಇತ್ತು, ಆಗುತ್ತೋ ಲೇಟ್ ಆಗುತ್ತೋ ಇಲ್ಲ, ನಾವು ಸರಿಯಾಗುತ್ತೋ ಇಲ್ಲ, ಫಿನಿಶಿಂಗ್ ಬರುತ್ತೋ ಇಲ್ಲ ಅಂತ. ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಚೆನ್ನಾಗಾಯಿತು. ಕ್ಲಾಸಲ್ಲಿ ಮಾಡೋಕ್ಕೂ ಇಲ್ಲಿ ಮಾಡೋಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತು. ಈಗ ಇಂಡಿವಿಜುವಲ್ ಮಾಡೋಕ್ಕೆ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬಂತು. ಇನ್ನೆಲ್ಲಾದರೂ ಮಾಡ್ತೀನಿ ಅನ್ನೋ ಧೈರ್ಯ ಬಂದಿದೆ ಮೇಡಮ್. ಒಬ್ಬನೇ ಹೊರಗಡೆ ಮಾಡ್ತೀನಿ, ಕಾನ್ಫಿಡೆನ್ಸ್ ಬಂದಿದೆ, ಮಾಡ್ತೀನಿ ಮೇಡಮ್. ಸೊ ಇನ್ನೊಂದು ಸ್ಟೂಡೆಂಟ್ದು ಎಕ್ಸಾಮ್ ಕಂಪ್ಲೀಟ್ ಆಗಿದೆ, ಬೇಸಿಕ್ ಸಿಂಪಲ್ ಡೆಕೋರ್ ತೊಗೊಂಡಿದ್ದಾರೆ. ಸೊ ಅವ್ರಿಗೆ ಹೇಗೆ ಅನಿಸ್ತು, ಅವ್ರ ಎಕ್ಸ್ಪೀರಿಯನ್ಸ್ ಅನ್ನೋದು ಕೇಳೋಣ. Good afternoon, madam. I am from Tamil Nadu, and after 2 weeks of class, I am able to do different types of ballooning. And from this exam gave me new ideas and a lot of new kind of designs I am able to see, because a lot of my colleagues are doing different types of themes. So I am getting a chance to view it one place itself. That is one benefit I am extra getting. And finally, I am getting 100% confidence that I can do it individually in any event.
So that is what Celebrity has taught. Thank you.